ಮುಡ್ತೊರೆ ಜಾತ್ರೆಗೆ ಬಂದಿದ್ದೀವೋ ಅಲ್ಲಿ ಮೂಲ ರೈತರುಗಳನ್ನ ಹುಡುಕಿ ವಿಡಿಯೋ ಮಾಡ್ತಾಯಿದ್ದೀವಿ. ಅದೇ ರೀತಿಲಿ ಬನ್ನಿ ಅವರ ಹೆಸರು ಊರು ಅಡ್ರೆಸ್ಗಳನ್ನ ಕೂಡ. ಏನಪ್ಪ ನಿನ್ನ ಹೆಸರು ಯಜಮಾನ್ರೆ? ನನ್ನ ಹೆಸರು MP ಪ್ರಫುಲ್ ಅಂತ. ಯಾವ ಊರವ್ರು ತಾವು? ಕುರಿಗಾಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಓಕೆ, ಎಷ್ಟು ವರ್ಷದಿಂದ ನೀವು ಜಾತ್ರೆ ಮಾಡ್ತಾ ಇರೋದು? ಮಾಮೂಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ತಾತ ಮುತ್ತಾತನ ಕಾಲದಿಂದನೇ ನಡ್ಕೊಂಡ್ಬಂದಿರೋದು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಓಕೆ, ಈಗ ಈ ಮುಡ್ತೊರೆ ಜಾತ್ರೆಗೆ ಎಷ್ಟು ಜೊತೆ ತಂದಿದ್ದೀರಾ? ಇವಾಗ ನಮ್ಮದು ಟೋಟಲ್ 6 ಜೊತೆ ಇದೆ. 6 ಜೊತೆ. ಯಾವ್ಯಾವ ಅಂತ ಒಂಚೂರು ಪರಿಚಯ ಮಾಡ್ಬೋದಾ? ಇವೆಲ್ಲಿ ತಂದವು? ಅಣ್ಣ ಇವು ಹೇಮಗಿರಿಯಿಂದ 120 ನೀವೇ ಕೂಟ ಮಾಡಿರೋದು? 120 ನೀವೇ ಕೂಟ ಮಾಡಿರೋದಾ? ಕೂಟನೇ ತಂದಿದ್ದೀರಾ? 10:30 ಬಂದು. ಓಕೆ, ಹಾಗೆ ಬನ್ನಿ. ಇವು ವೈಟ್ ಕಲರ್ ಅವು, ಇವು ನೀವೇ ಕೂಟ ಮಾಡಿದವ? ಇದು ಕೂಟ ಮಾಡಿರೋದಣ್ಣ. ಹಾಂ, ಅದು ರಾಮನಗರಕ್ಕರ. ಓಕೆ, ನಮ್ಮ ಕಗ್ಲಿಪುರದ ಹತ್ರಕ್ಕೆ ಇಲ್ಲೇ ಬೆಳ್ಕೊಡಿ. ಓಕೆ, 2 ಕರನ ತಂದು ನೀವೇ ಕೂಟ ಮಾಡಿದ್ದೀರಾ? ಓಕೆ, ಅಂದರೆ ಇವು ಕಡಸ್ಕರ್ಗಳು. ಈಗ ಇವಕ್ಕೆಲ್ಲ ಕೆಲಸ ಕಲಿಸಿರ್ತೀರಾ ಆಲ್ರೆಡಿ ನೀವು? ಅಣ್ಣ ಈಗಿಂದ ಇನ್ನೂ ಸಣ್ಣ ಕೆಲಸ ಇನ್ನೂ ಕಲಿಸಿಲ್ಲ. ಆಲ್ಮೋಸ್ಟ್ ಎಲ್ಲ ನೀವು ಈ ಏಜ್ ಕಲಿಸ್ಬಿಡ್ತೀರಲ್ಲ? ಕಲಿಸ್ಬೇಕಿತ್ತ ಅಣ್ಣ, ಕಲಿಸಿಲ್ಲ. ಇನ್ನೂ ಕಲಿಸಿಲ್ಲ. ಓಕೆ, ಆಲ್ಮೋಸ್ಟ್ ಅಲ್ಲೂ ನೀವು 90% ಈ ಏಜ್ಗೆ ಎಲ್ಲ ಆಲ್ರೆಡಿ ಕೆಲಸ ಕಾರ್ಯಗಳು, ಗಾಡಿ, ಕೆಲಸ ಏನು ಮಗ ಮಡಗಿದ್ದೀರಾ? ಒಟ್ಟಿನಲ್ಲಿ ಪಾಠ ಆಗವೆ, ಮೋಸ ಏನಿಲ್ಲ. ಓಕೆ, ಇವೆಲ್ಲ ಈಗ ಏನು ಬೆಲೆ ಕೂಟ ಮಾಡಿದ್ರಿ ನೀವು? 120 ಜೊತೆ 60,000. ಓಕೆ, ಈಗ ಇಷ್ಟೆಲ್ಲ ಬಂಡವಾಳ ಬೀಳ್ತಿದೆಯಲ್ಲ, ಆದಾಯ ಬರುತ್ತಾ ಇದರಲ್ಲಿ? ಆದಾಯ ನಾವು ಆಗಿರೋ ದುಡ್ಡು ಬರಲ್ಲ ಅಣ್ಣ. ಇದೊಂದು ಸೋಕಿ, ಒಂದು ಪ್ರೆಸ್ಟೀಜ್ ಹೆಸರಿಗೆ ಅಷ್ಟೇ ಅಣ್ಣ. ಹೆಸರಿಗೋಸ್ಕರ ಅಷ್ಟೇ ದನ ಸಾಕಬೇಕು. ನಾವು ಖರ್ಚು ಮಾಡಿರ್ತೀವಲ್ಲ, ಆ ದುಡ್ಡು ಬರಲ್ಲ ಅಣ್ಣ. ಆ ಥರ ಅಂದರೆ ಇವತ್ತಿನ ಯೂತ್ ಸರ್ಕಲ್ಲು ಹೋಗಿ ದನ ಸಾಕ್ತೀವಿ ಅಂತ 5 ಲಕ್ಷ 10 ಲಕ್ಷ ಬಂಡವಾಳ ಹಾಕ್ತಾರಲ್ಲ, ಅದಕ್ಕೋಸ್ಕರ ಕೇಳ್ತಾ ಇರೋದಷ್ಟೇ. ನಾವು ಖರ್ಚು ಮಾಡ್ತೀವಿ ಅಣ್ಣ. ಈಗ 5 ಲಕ್ಷಕ್ಕೆ ದನ ಅಂತಂದರೆ 10 ಲಕ್ಷ ಖರ್ಚು ಮಾಡಿರ್ತೀವಿ. ಆ ಥರ ಊಟ, ಮೇಂಟೆನೆನ್ಸು, ಮೆರವಣಿಗೆ, ಅದು ಇದು ಸಾಮಿಯಾನ, ಪ್ರತಿ ಜಾತ್ರೆಗೆ 50,000 ಸಾವಿರ ಬೇಕಣ್ಣ. ಆ ಥರ. ಓಕೆ, ಹಾಗೆ ಆ ಎತ್ತುಗಳು ಅಣ್ಣ, ಈ ಎತ್ತುಗಳು ಎಲ್ಲಿಂದ ತಂದಿರೋದು ನೀವು? ಅಣ್ಣ ಇದು ನಮ್ಮ ಮನೇಲಿ ಹುಟ್ಟಿರ್ತೀರ ಈ ಎತ್ತು ಈಗ ನೀವೇ ಕೂಟ ಮಾಡಿ ಇಟ್ಕೊಂಡಿದ್ದೀರಾ? ನಾವೇ ಊಟ ಮಾಡಿದ್ವು. ಅದು ಇಂದ್ರೇಶ್ ಹಾಂ, ಅದು ಟೈಮು ಬೇಬಿ ಬೆಟ್ಟದಲ್ಲಿ ವಿಡಿಯೋ ಮಾಡಿದ್ರಿ ನೋಡಿ. ಓಹೋ, ಬೇಬಿ ಬೆಟ್ಟದಲ್ಲಿ ವಿಡಿಯೋ ಮಾಡಿದ್ದು ನಿಮ್ದೇನಾ? ಅದೇ ಥರ ಅಣ್ಣ. ಓಕೆ 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 ಅಂದರೆ ಬೇಬಿ ಬೆಟ್ಟದಲ್ಲಿ ಇದ್ದಾಗ ಇನ್ನೂ ಅಲ್ಲಾಗಿಲ್ಲ, ಚಿಕ್ಕರುಗಳು. ಹೋದ ವರ್ಷ ಬೇಬಿ ಬೆಟ್ಟದಲ್ಲಿ ಅಂದರೆ 1 ವರ್ಷ ಸಾಕಿದ್ರೆ ಇವಾಗ 2 ಬಂದಿದೆ. 2 ಬಿದ್ದಿದೆ ಅಣ್ಣ. 3 ತಿಂಗಳಾಗಿದೆ. ಬಾಸ್, ತಮಿಳ್ನಾಡಿಗೆ 3,33,000ಕ್ಕೆ ಹೋಗ್ತಾ ಇದೆ ಇವಾಗ ಪ್ರೆಸೆಂಟ್ ಆಲ್ರೆಡಿ ಸೇಲ್ ಮಾಡಿದ್ದೀರಾ? ಅಂದರೆ ಬಂದ ತಕ್ಷಣ ಸೇಲ್ ಆದ್ವಾ ಯಾವ ಥರ? ಸೇಲ್ ಆಗಿದೆ ಇದು. ಬಂದ ತಕ್ಷಣ ಅಲ್ಲ, ಮತ್ತೆ ವ್ಯಾಪಾರ ಡಲ್ಲು ಅಂತ ಹೇಳ್ತಾರೆ ಎಲ್ಲರೂ, ಕೇಳಿದ್ರೆ ಹೇಗೆ? ಬಂದ ತಕ್ಷಣ ಇನ್ನೂ ಗೊತ್ತೇ ಹೊಡೆದಿರಲಿಲ್ಲ. ಬಂದ ತಕ್ಷಣ ಸೇಲ್ ಆಗ್ಬೋದು. ಸೇಲ್ ಮಾಡಿದ್ದೀರಾ? ಓಕೆ, ಈಗ ಏನು ಅನಿಸುತ್ತೆ ಮೊದಲು ಸಾಕಿದ್ದಕ್ಕೂ ಇವಾಗ ದೊಡ್ಡವಾಗಿದ್ದಾವೆ? ಮೊದಲೆಲ್ಲ ಚಿಕ್ಕಕ್ಕಿದ್ದು, ಇವಾಗ ದೊಡ್ಡವಾಗಿದ್ದಾವೆ. ಏನು ಅನಿಸುತ್ತೆ ನಿಮಗೆ ಇಷ್ಟು ದೊಡ್ಡ ಬೆಲೆ ಕೊಟ್ಟಾಗ? ಇಷ್ಟು ದೊಡ್ಡ ಬೆಲೆ ಅಂದರೆ ಈಗ 3 ಕೈ ಬದಲಾಗಿದೆ ಅಣ್ಣ. ಇದು ಈಗ ಆಲ್ರೆಡಿ 3 ಕೈ ಬದಲಾಗಿದೆ ಈಗ ಕರು. ಓಕೆ, ಇವಾಗ ನೀವು ಮತ್ತೆ ನಾನು ಕೊಟ್ಟು 4 ತಿಂಗಳಾಯ್ತಣ್ಣ. ಮತ್ತೆ ನನ್ನ ಗೊತ್ತಿಗೆ ಬಂದಿದೆ. ಈಗ ನೀವು ಕೂಡ ಮತ್ತೆ ಸೇಲ್ ಮಾಡಿದ್ದೀರಾ ಆಲ್ರೆಡಿ ತಮಿಳ್ನಾಡಿಗೆ? ಓಕೆ, ಈಗ ಈ ಕೆಲವ್ರು ಹೇಳ್ತಾರೆ 10 ಲಕ್ಷ 15 ಲಕ್ಷ 20 ಲಕ್ಷ 50 ಲಕ್ಷ ಅಂತ ಹೇಳ್ಕೊತಾರಲ್ಲ, ಆ ಕಂಪೇರ್ ಮಾಡಿದ್ರೆ ನೀವು ಈಗ ಇಷ್ಟು ಚಿಕ್ಕ ಬೆಲೆ ಕೊಟ್ಟಿದ್ದೀರಲ್ಲ, ಇದರಲ್ಲಿ ನೀವು ಜಾಸ್ತಿ ಹೇಳ್ಬೋದಿತ್ತಲ್ಲ ದೊಡ್ಡ ಬೆಲೆನ? ಬಸಪ್ಪ ಭಾಳ ಮಟ್ಟಿಗೆ ದುಡ್ಡು ಕಟ್ಬೇಕಣ್ಣ. ಸುಮ್ಮ 10 ಲಕ್ಷ 15 ಲಕ್ಷ 20 ಲಕ್ಷ ಬಾಳ್ತವಣ್ಣ. ಆ ಥರ ಬಾಳ್ತವೆ ಅಣ್ಣ. ಅದು ಕಟ್ಟಾಳತಕ್ಕದ್ದು ನಮ್ಮ ಸಣ್ಣ ಪುಟ್ಟ ರೈತರಿಗಿರಲ್ಲ ಅಣ್ಣ. ಅವ್ರೇನಿದ್ರು ಎಲ್ಲ ಅಲಾದಿ ದುಡ್ಡು ಬರ್ತಿರ್ಬೇಕು, ಇಲ್ಲ ಬೇರೆ ಕಡೆ ಎಲ್ಲ ದುಡ್ಡು ಬರ್ತಿರ್ಬೇಕು, ಕೂತ್ಕೊಂಡು ದುಡ್ಡು ಮಾಡ್ತಾರಲ್ಲ ಅಂಥವ್ರಿಗಣ್ಣ. ನಮ್ಮ ರೈತರ ಮಕ್ಳಿಗಲ್ಲ. ಅಂದರೆ ನಿಮ್ಮ ಪ್ರಕಾರ ರೈತರ ಮಕ್ಕಳಿಗೆ ಈ ಸಣ್ಣ ಬೆಲೆ ದನ ಇದೇ ಥರನೇ? 5 ಲಕ್ಷದವರೆಗೂ ಅಣ್ಣ ಅಷ್ಟೇ. ಆ ಥರ ಅಂದರೆ ಈಗ ಬೇರೆಯವರೆಲ್ಲ ಈಗ ಏನು 5 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ ಅಂತ 50 ಲಕ್ಷ ಅಂತ ಹೇಳ್ಕೊಂತಾರೋ, ಅವ್ರು ಯಾರೋ ಒರಿಜಿನಲ್ ಆಗಿ ಅಷ್ಟು ದುಡ್ಡು ಕೊಟ್ಟಿರಲ್ಲ. ಒರಿಜಿನಲ್ ಆಗಿಲ್ಲ ಅಣ್ಣ, ಕೈ ಬದಲಾಯಿಸ್ತಾ ಇರ್ತಾರೆ. ಈಗ ವರ್ಷ ಪೂರ್ತಿ ದನಿಗೆ ಹುಲ್ಲಾಕ್ತಾರಣ್ಣ. ನಾವು ವರ್ಷ ಪೂರ್ತಿ 6 ಜೊತೆ ಕಟ್ಕೊಂಡು ಹುಲ್ಲಾಕ್ತೀನಿ ಅಣ್ಣ. ಆ ಥರ ಅಂದರೆ ಪ್ರತಿನಿತ್ಯ ನಿಮ್ಮ ಮನೇಲಿ ದನ ಇದ್ದೇ ಇರ್ತವೆ ವರ್ಷ ಪೂರ್ತಿ. ಯಾವ ಊರು ನಿಮ್ಮದು? ಕುರಿಗಾಲಿ ಅಣ್ಣ. ಕುರಿಗಾಲಿ ಅಂದರೆ ನಿಮ್ಮ ಸ್ವಂತ ಜಮೀನೆಲ್ಲ ಇದೆಯಾ ಜೋರಾಗೆ? ಜಮೀನೆಲ್ಲ ಇದೆ ಅಣ್ಣ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅಣ್ಣ, ಸ್ವಂತ ಟ್ಯಾಕ್ಟರ್ಗಳಿವೆ, ಜಮೀನಿದೆ. ಓಕೆ, ಆ ಥರ ಇರೋದ್ರಿಂದ ನಿಮಗೆ ಒಂದು ಅನುಕೂಲ ಆಗ್ತಾಯಿದೆ. ಓಕೆ, ಇವಾಗ ಈ ಸಣ್ಣ ಸಣ್ಣ ಪುಟ್ಟ ಕರುಗಳೆಲ್ಲ ನೀವು ಕೂಟ ಮಾಡ್ತೀರಲ್ಲ, ಕೂಟ ಮಾಡಬೇಕಾದ್ರೆ ನೀವು ಯಾವ ಥರ ಕೂಟ ಮಾಡ್ತೀರಾ? ಈ ಪೇರಿಗೆ ಸೆಟ್ ಆಗುತ್ತೆ, ಇದು ಮುಂದಕ್ಕೂ ಕೂಟ ಬಿಡಲ್ಲ, ಹೀಗೆ ಇರುತ್ತೆ ಅಂತ ಹೇಗೆ ಅದನ್ನೆಲ್ಲ ಕಲಿತೀರಾ ನೀವು? ಯಾರ ಹತ್ರ ಕಲಿತೀರಾ? ನಮ್ಮ ತಂದೆಯವರು ಇದ್ದಾರಲ್ಲ, ಎಲ್ಲ ಅಪ್ಪ ಇದ್ದಾರೆ, ಅಪ್ಪ ಹೇಳ್ಕೊಡ್ತಾರೆ, ನೋಡ್ತಾರೆ.
ಸೊ ನಿಮ್ಗೆ ಯಾವುದೇ ಟೆನ್ಷನ್ ಏನಿಲ್ಲ. ಟೆನ್ಷನ್ ಇರಲ್ಲ, ಹೋಗಿ ನೋಡ್ತೀವಿ ಅಣ್ಣ ಜೊತೆಲಿ, ಓಕೆ. ಅವರೆಲ್ಲ ಇದು ಮಾಡಿ. ಈ ಸುಳಿ ಸುದ್ದ ಎಲ್ಲ ಬರುತ್ತಾ, ಎಲ್ಲ ತಿಳ್ಕೊಂಡಿದ್ದೀರಾ ನೀವು? ಹಾಂ, ನಮಗೂ ಬರುತ್ತೆ, ನಮ್ಮ ತಂದೆಯವರು ನೋಡ್ತಾರಲ್ಲ, ಎಲ್ಲ ನೋಡ್ತಾರೆ, ಹಾಗಾಗಿ ಏನು ತೊಂದರೆ ಏನಿಲ್ಲ. ತೊಂದರೆ ಏನಿಲ್ಲ. ಓಕೆ. ನೀವು ಈಗ ಅಣ್ಣ ತಮ್ಮಂದಿರು ಮನೆಯಲ್ಲಿ ಈ ದನಗಳನ್ನು ನೋಡಿಕೊಂಡು ಟ್ರ್ಯಾಕ್ಟ್ರು, ಬೇಸಾಯ ಎಲ್ಲವನ್ನು ಮಾಡ್ತೀರಲ್ಲ, ಈ ಎತ್ತುಗಳಲ್ಲೂ ಕೂಡ ಬೇಸಾಯ ಮಾಡ್ತೀರಾ ನೀವು? ಹಾಂ ಅಣ್ಣ, ವ್ಯವಸಾಯಕ್ಕೆ ಯೂಸ್ ಮಾಡ್ಕೊತೀವಿ. ಈಗ ಲೆವೆಲ್ ಮಾಡಬೇಕಲ್ಲ ಅಣ್ಣ, ರೋಟಾವೇಟ್ರ್ ಹೊಡಿತೀವಿ, ಕೆಸರು ಮಾಡ್ತೀವಿ. ಕೆಸರು ಮಾಡೋದ್ಮೇಲೆ ಲೆವೆಲ್ ಕಟ್ಟಾಕಿ ಇವನ್ನೇ ಬಳಸೋದು ನಾವು. ಆ ಥರ. ಅಂದರೆ ಸರ್ವೇ ಸಾಮಾನ್ಯವಾಗಿ ಪ್ರತಿನಿತ್ಯ ನಿಮ್ಮ ಮನೆಗೆ ಎತ್ತು ಕೆಲಸಕ್ಕೆ ಇರಲೇಬೇಕು, ಹಾಂ ಇಲ್ಲ, ಅಥವಾ ಎಲ್ಲರ ಥರ ತೊಗೊಂಬಂದು ಏನೋ ಶೋಕಿಗೆ ಆ ಥರ ಎಲ್ಲ ಮಾಡಲ್ಲ ನೀವು? ಮಾಡ್ತೀವಿ, ಕೆಲಸನೂ ಮಾಡ್ತೀರಾ. ಓಕೆ. ಅದಲ್ಲದೆ ಇನ್ನು ಬೇರೆ ಯಾವ ಜೊತೆ ಇದ್ದಾವೆ ಅಣ್ಣ? ಬೇರೆ ಹಿಂದ್ಗಡೆ ಇನ್ನೊಂದು ಜೊತೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಅವ್ರ ಮನೇಲಿ ಕೆಲಸಕ್ಕೆ ಅಷ್ಟೇ ಅಲ್ಲ, ಶೋಕಿನೂ ಕೂಡ ಮಾಡಬೇಕು. ಇದು ಅವ್ರ ಮನೆ ದನ. ಈ ದನ ನಾವು ಬೇಬಿ ಬೆಡ್ತಲ್ಲಿ ವಿಡಿಯೋ ಮಾಡಿದ್ದು, ಚಿಕ್ಕ ಕರುಗಳು. ತುಂಬ ಒಂದು ಖುಷಿ ಆಗ್ತಿದೆ, ಯಾಕೆಂದರೆ ನಾವು ಪ್ರತಿಯೊಂದೂ ನೋಡಿ ಈಗಲೂ ಅದು ಅದ್ರ ಬುದ್ಧಿನ ಬಿಟ್ಟಿಲ್ಲ. ಎರಡೂ ಕೂಡ ಹಂಗೆ ಮೇಲೆ ನಿಂತ್ಕೊಳ್ತಿದ್ದವು, ಇವಾಗಲೂ ಅದೇ ಒಂದು ಇದರಲ್ಲಿದ್ದಾವೆ. ತುಂಬ ಒಂದು ಖುಷಿ ಆಗ್ತಿದೆ. ಹಾಗೆ ಬನ್ನಿ ಅಣ್ಣ, ಅವನು ತೋರಿಸಿ. ಅಣ್ಣ, ಈ ಕರು ಏನು ಮನೇಲಿ ಹುಟ್ಟಿದ್ದ ಅಥವಾ ತಂದಿದ್ದ ನೀವು? ಅಣ್ಣ, ಇದು ತಂದಿರೋದೆ ಅಣ್ಣ, ಇದು ನಮ್ಮ ಲೋಕಲ್ ಕರು, ಇದು ಓಕೆ. ಕರು ಇದು. ಓಕೆ. ಅಲ್ಲ, 28,000 ಕೊಡ್ತೇನೆ. ಇದು ಏನು ಕಮ್ಮಿ ಇಲ್ಲ ಬಿಡ್ರಿ, ಉದ್ದಾಪನದಲ್ಲಾಗಲಿ ಲೈನಲ್ಲಾಗಲಿ ಇದು ಏನು ಕಮ್ಮಿ ಇರೋಂಥ ಕರ ಏನಲ್ಲ, ಒಳ್ಳೆ ಕರನೇ. ಏನಂದರೆ ಮೇಯಿಸ್ಬೇಕು, ಇನ್ನು ಮುಂದಕ್ಕೆ ಒಂದು ಇದು ಮಾಡಬೇಕು, ಮೇಯಿಸಿದ್ರೆ ಒಂದು ಒಳ್ಳೆ ಕರು ಆಗುತ್ತೆ. ಓಕೆ ಅಣ್ಣ, ಇದು ಒಂಟಿ? ಅಣ್ಣ, ಇದು ಒಂಟಿ ಅಣ್ಣ. ಓಕೆ. ಇದ್ರ ಜೊತೆದು ಇಲ್ವಾ? ಅಣ್ಣ, ಯಾರಾದ್ರು ರೈತರು ಬಂದರೆ ಕೊಡ್ತೀನಿ. ಓಕೆ. ಹಾಕ್ತೀನಿ. ಅಂದರೆ ಇದ್ರ ಜೊತೆದಿಲ್ಲ ಇವಾಗ? ಜೊತೆದಿಲ್ಲ ಅಣ್ಣ. ಓಕೆ ಅಣ್ಣ, ನಿಮ್ಮ ಮೊಬೈಲ್ ನಂಬರು? 799 6849 841. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವ್ರ ಮೊಬೈಲ್ ನಂಬರು. ಈ ಕರುಗೆ ಅವ್ರ ಹತ್ರ ಒಂಟಿ ಇದೆ, ಯಾರಾದರೂ ಬಂದರೆ ಕೊಡ್ತೀನಿ, ಇಲ್ಲ ಅಂದರೆ ಜೊತೆಗೆ ಹಾಕ್ಕೊತೀನಿ ಅಂತ ಹೇಳ್ತಿದ್ದಾರೆ. ಸೊ ಇದರ ಸುಳಿ ಸುದ್ದ ಏನೇನಿದೆಯೋ ಎಲ್ಲ ನಾನೇ ನೋಡಿರ್ತೀನಿ 90%. ಹಂಗಾಗಿ ಯಾವುದೇ ತಪ್ಪಿನ ಸುಳಿ ಆಗಲಿ ಯಾವುದೂ ಇಲ್ಲ, ಹಂಗಾಗಿ ತೊಗೋಬೋದು, ಏನು ಮೋಸ ಏನಿಲ್ಲ. ಆಲ್ಮೋಸ್ಟ್ ಅಲ್ಲೂ ಆದಷ್ಟು ಜಾತ್ರೆಗಳಲ್ಲಿ ಕರನ ಹೊರಗಡೆ ಬಿಟ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಟ್ರೈ ಮಾಡಿದಾಗ ಆದರೆ ಓಕೆ, ಇಲ್ಲಾಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಓಕೆ. ನೋಡ್ತಾ ಇರ್ಬೋದು ಅಣ್ಣ, ಯಾರಾದರೂ ಬಂದರೆ ಕೊಡ್ತೀರಲ್ವಾ? ಇನ್ನೂ ಅಲ್ಲ ಆಗಿಲ್ವಾ? ಇಲ್ಲ ಅಣ್ಣ, ಇನ್ನೂ ಅಲ್ಲ ಆಗಿಲ್ಲ, ಇನ್ನೂ 1 ವರ್ಷ ತಡೆಯುತ್ತೆ. ನೋಡ್ತಾ ಇರ್ಬೋದು, ಇನ್ನೂ 1 ವರ್ಷ ತಡೆಯುತ್ತಂತೆ ಅಲ್ಲಾಗೋದಕ್ಕೆ. ಸೊ ಯಾರಿಗಾರು ಬೇಕು ಅಂದರೆ ವರ್ಷದ ಮೇಲೆ 2 ತಿಂಗಳು, ವರ್ಷದ ಮೇಲೆ 2 ತಿಂಗಳಂತೆ. ಆಗ ಒಂದು ವೇಳೆ ಯಾರಿಗಾರ ಬೇಕು ಅಂದರೆ ಇವ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ. ಜಾತ್ರೆಲಿ ಮಾರಿದ್ರೆ ಓಕೆ, ಮಾರಲಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಮನೆಗೆ ಹೋಗಿ ಕರುನ ಹಿಡ್ಕೋಬೋದು. ಅವ್ರದ್ದು ಪೂರಿಗಾಲಿ ಅನ್ನೋ ಊರು. ಹಾಗೆ ಅಣ್ಣ, ನೀವು ಕೂಟ ಮಾಡಿರೋದಾ ಹೇಗೆ? ಅಣ್ಣ, ಇದು ನಾವು ಕೂಟ ಮಾಡೋಣ ಅಂತ ತಂದೆ ಅಣ್ಣ. ಓಕೆ. ನಮ್ಮ ತುಂಬ ಆತ್ಮೀಯರಾದಂಥ ನಮ್ಮ ಲೊಕೇಶನ್ ಅವ್ರ ಹತ್ರ ಹಾಕಿ ಬಂದೆ. ಓಕೆ. ಎಲ್ಲಿ? ರಾಮನಗರದ ಹತ್ರ. ಓಕೆ. ಇದು ಬಸ್ತಿ ಬ್ಲಡ್ ಲೈನ್ ಅಂತ. ಬಸ್ತಿ ಬ್ಲಡ್ ಲೈನು. ಬಸ್ತಿ ಮಗ ಕುಂಟೂರು ಇತ್ತಲ್ಲ, ಅದ್ರ ಬ್ಲಡ್ ಲೈನ್ ಅದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ನಮ್ಮ ಅಕ್ಕಗೆ ಕೊಡೋಕ್ಕೆ ಅಂತ ತಂದಿದ್ದು. ನಮ್ಮ ಅಕ್ಕ ಕೊಟ್ಟಿರಲಿಲ್ಲ, ತುಂಬ ದಿವಸಗಳ ಒಂದು ಸತಾಗ ಪ್ರಯತ್ನದ ನಂತರ ಅವ್ರ ಮನೆಯಿಂದ ವಾಪಸ್ ತರಿಸಿದ್ದು ಪ್ರಫುಲ್ಗೋಸ್ಕರ. 1 ತಿಂಗಳು. ಯಾಕೆಂದರೆ ಈ ಕರುನ ಮನೆಗೆ ಹಿಡ್ಕೊಬಂದಾಗಲೇ ನೆನೆ ಬಂದು ಪ್ರಫುಲ್ ನೋಡಿದ್ದ. ಅವತ್ತೇ ಅಣ್ಣ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಅವತ್ತೇ ಕೊಟ್ಟು ಕಳಿಸ್ಬಿಡ್ತಿದ್ದೋ. ಬಟ್ ಅವನು ಅವತ್ತೇನೂ ಹೇಳಿರಲಿಲ್ಲ, 1 ವಾರ ಆದಮೇಲೆ ಹೇಳ್ದ. ಆ ಹೇಳೋಷ್ಟರಲ್ಲಿ ಆಲ್ರೆಡಿ ಅದು ನಮ್ಮ ಅಕ್ಕನ ಮನೆ ಕೊಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿತ್ತು. ಹಾಗೆ ಕೊಡಬೇಕು ಅಂದಾಗ ಅಲ್ಲಿ ನಮ್ಮ ಅಕ್ಕ ಇಲ್ಲ, ನಾನು ಕೊಡಲ್ಲ ಅಂತೇಳಿ ಹಠ ಮಾಡಿ, ಆಮೇಲೆ ಒಂದಿನ ಸರಿ ಆಯಿತು ಒಂದು ಕೊಡ್ತೀನಿ ಅಂತ ಹೇಳಿದಾಗ, ಆಮೇಲೆ ನಮ್ಮ ಅಕ್ಕನ ಮಗನ್ನ ಕೇಳಿಬಿಟ್ಟು ಈ ಕರುನ ಪ್ರಫುಲ್ಗೆ ಕೊಟ್ಟು ಕಳಿಸಿದ್ದು. ಇದಕ್ಕೊಂದು ಕರ ಹಾಕಿದ್ರೆ ಒಂದು ದಿನ ಒಂದು ಆಟ ಆಡ್ಬೋದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ. 11 ತಿಂಗಳು ಕರು ಇವತ್ತಿಗೂ. ಅದು ತುಂಬ ಒಂದು ಖುಷಿ ಆಗುತ್ತೆ. ಅವರು ಪಾಪ ಡೇಟ್ ಸಮೇತ ಇಟ್ಟಿದ್ದಾರೆ ನಮ್ಮ ಸ್ನೇಹಿತರು. ತುಂಬ ಒಂದು ಖುಷಿ ಆಗುತ್ತೆ. ಈ ಕರುಗೆ ಎಲ್ಲರೂ ಜೋಡಿ ಇದ್ದರೆ ನನ್ನ ನಂಬರ್ಗಾರು ಕಾಲ್ ಮಾಡ್ಬೋದು. ನಮ್ಮ ವೀಕ್ಷಕರು ತುಂಬ ಜನ ನನ್ನ ನಂಬರ್ ಇರುತ್ತೆ. ಆಗ ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ ಕೊಡಿ, ಹಾಕ್ಕೊತೀವಿ, ತೊಂದರೆ ಏನಿಲ್ಲ. ಹಾಗೆ ಪ್ರಫುಲ್, ಇದು ಜೈಲರ್ ತಂಗಿ. ಹಾಂ, 2 ಅದರ ತಂಗಿ. ಅಂದರೆ ಇದು ಮನೇಲೇ ಹುಟ್ಟಿರೋದಲ್ವಾ? ಮನೇಲೇ ಹುಟ್ಟಿರೋದು. ಓಕೆ. ಏನು ಇವುಗಳಿಗೆಲ್ಲ ಏನು ತಿಂಡಿ ಕೊಡ್ತೀರಾ ನೀವು? ಏನಿಲ್ಲ, ಹಾಂ. ಚಕ್ಕೆ ಬೂಸ, ರವೆ ಬೂಸ, ಗಡ್ಡೆ ಒಟ್ಟು, ಗಂಜಿ, ಓಕೆ.
ಹಾಂ ಆ ಥರ ಮತ್ತೆ ಬೆಣ್ಣೆ ಕೊಡ್ತೀವಿ. ಬೆಣ್ಣೆ ಅಂದರೆ ಕಂಟಿನ್ಯೂಸ್ ಆಗಿ ಕೊಡ್ತೀರಾ ಮಧ್ಯ ಜಾತ್ರೆ? ವಾರಕ್ಕೆ 2 ಸಲ. ವಾರಕ್ಕೆ 2 ಸಾರಿ ಬೆಣ್ಣೆ ಕೊಡ್ತೀರಾ. ಓಕೆ, ಇದೆಲ್ಲ ಏಜ್ ಏನಾಗಿದೆ? ಅಣ್ಣ ಇದು ಏಜ್ ಇನ್ನೂ 1 ವರ್ಷ ತುಂಬಿಲ್ಲ ಅಣ್ಣ. 1 ವರ್ಷ ತುಂಬಿಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಜೈಲರ್ ಅಂತ ಹೇಳಿ ಅವರು ಒಂದು ಓರಿಗೆ ಮನೆ ಓರಿಗೆ ಹೆಸರಿಟ್ಕೊಂಡಿದ್ದಾರೆ. ಹಂಗಾಗಿ ಇದಕ್ಕೂ ಇನ್ನೂ ಕೂಟ ಹಾಕಿಲ್ಲ, ಸುಮ್ಮನೆ ಒಂದು ಜೊತೆಗೆ ನಿಲ್ಸ್ಕೊಂಡಿದ್ದಾರೆ. ಒಂದು ವೇಳೆ ಈ ಕರುಗೆ ಯಾರ ತನಕ ಕೂಟ ಇದ್ದರೆ ಹೇಳಿ, ಪರವಾಗಿಲ್ಲ. ಒಂದು ಲೆಕ್ಕಾಚಾರಕ್ಕೆ ಕರು ಯಾರ ಥರ ಕೂಟ ಇದ್ದರೆ ಹೇಳಿದ್ರೆ ಅವ್ರು ಮುಂದೊಂದು ದಿನ ನಮ್ಮ ಜೈಲರ್ ಥರನೇ ಮೆರೆಯುತ್ತೆ, ಗ್ಯಾರಂಟಿ ಅಣ್ಣ. ಅಲ್ಲ, ಈಗ ಅದು ಮನೇಲಿ ಹುಟ್ಟಿರೋ ಕರನೇ ಆ ಮಟ್ಟಿಗೆ ಮೆರೀತಿರ್ಬೇಕಾದ್ರೆ ಇದು ಮೆರೆಯುತ್ತೆ, ಏನು ಮೋಸ ಏನಿಲ್ಲ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದಕ್ಕೂ ಅಷ್ಟೇ ಯಾವುದೇ ತಪ್ಪನ ಸುಳಿ ಇಲ್ಲ ಎರಡೂ ಕರುಗಳಿಗೆ. ಸೊ ಯಾರಾದರೂ ಕೂಟ ಇದ್ದು ಆಗೊಂದು ವೇಳೆ ಕೊಡ್ತೀನಿ ಅಂತಂದರೆ ಬೇಕಾದ್ರೆ ನನ್ನ ನಂಬರ್ಗಾರು ಕಾಲ್ ಮಾಡಿ, ಇಲ್ಲ ಅವ್ರ ನಂಬರ್ಗಾರು ವೀಕ್ಷಕರ ನಂಬರ್ ಕಾಲ್ ಮಾಡಿ, ಓನರ್ ನಂಬರ್ಗೆ. ಸೊ ಡೆಫಿನೆಟ್ಲಿ ಸಿಗುತ್ತೆ. ಹಂಗಾಗಿ ನೋಡ್ತಾ ಇರ್ಬೋದು, ಪ್ರತಿಯೊಂದೂ ಕೂಡ ಆಲ್ಮೋಸ್ಟ್ ಪ್ರತಿಯೊಂದು ವೀಡಿಯೋದಲ್ಲೂ ಸುಳಿಗಳ ಬಗ್ಗೆ ನಾನು ಡೆಫಿನೇಷನ್ ಹೇಳಿರ್ತೀನಿ, ಯಾವುದೇ ತಪ್ಪನ ಸುಳಿ ಇರೋದಿಲ್ಲ. ಓಕೆ ಅಣ್ಣ, ಈಗ ಈ ಮುಡ್ತೋರೆ ಜಾತ್ರೆ ಎಷ್ಟು ದಿನ ಆಯಿತು ಕಟ್ಟಿ? ಅಣ್ಣ ಈಗ 3 ದಿನ ಆಯಿತು ಇವತ್ತಿಗೆ. ಅಣ್ಣ ಎಷ್ಟು ದಿನದವರೆಗೂ ಇರುತ್ತೆ? ಅಣ್ಣ ಇಲ್ಲಿ 26ನೇ ತಾರೀಕು. 26ವರೆಗೂ. ಕಮಿಟಿ ಯಾವತ್ತು? ಕಮಿಟಿ 26 ಕಮಿಟಿ, ಅಲ್ಲಿವರೆಗೂ ಇರ್ತಾರೆ ಜನ. ಓಕೆ ಅಣ್ಣ, ಗಿರಾಕಿಗಳ ಬಗ್ಗೆ ಹೇಗೆ? ಗಿರಾಕಿ ಬಂದಿದ್ದಾರಾ ಇಲ್ವಾ, ಅಥವಾ ಸ್ಥಳೀಯ ಗಿರಾಕಿಗಳೇ ಜಾಸ್ತಿ ಓಡಾಡ್ತಿದ್ದಾರಾ? ಈ ಜಾತ್ರೆಯಲ್ಲಿ ಒಂದು ಸ್ವಲ್ಪ ವ್ಯಾಪಾರ ಡಲ್ಲು. ಓಕೆ, ಅಲ್ಲ ಮೂಲ ರೈತರ ಮನೆ ಥರ ಬಂದಿರಬೇಕಾದ್ರೆ ಕಡಿಮೆ ಬೆಲೆ ಹೇಳಿ ಒಂದು ಲೆವೆಲ್ಗೆ ಕೊಡ್ಬೋದಲ್ವಾ? ಅಣ್ಣ ಈಗ ರೈತರದೇನ ಅಂದರೆ ಈಗ ನಮ್ಮ ರೈತರು ಕಡಿಮೆ ರೇಟ್ ಏನು ಹೇಳ್ತಾ ಇಲ್ಲ ಅಣ್ಣ, ಆ ಥರ ಅವರು ಜಾಸ್ತಿನೇ ಹೇಳ್ತಿದ್ದಾರೆ. ಅಂದರೆ ಎಲ್ಲ ಎಫೆಕ್ಟು ಈ ಸೋಷಿಯಲ್ ಮೀಡಿಯಾ. ಈಗ 15 ಲಕ್ಷ 18 ಲಕ್ಷ 20 ಲಕ್ಷ ದುಡ್ಡಿರೋ ತಂದು ಕೊಡ್ತಾರೆ ಅಣ್ಣ. ಈಗ ಅವರಿಂದ ನಮ್ಮ ರೈತರಿಗೆ ಭಾಳ ಹೊಡ್ತಾ ಅಣ್ಣ, ಭಾಳ ಏಟ್ ಬಿದ್ದಿದೆ ಅಂತ. ಭಾಳ ಏಟ್ ಬಿದ್ದಿದೆ, ರೈತರಿಗೆ ದನ ಸಿಗ್ತಾ ಇಲ್ಲ ಅಣ್ಣ ಕಡಿಮೆ ರೇಟಲ್ಲಿ. ಈಗ ಲಕ್ಷದೊಳಗೆ ಯಾವೂ ಸಿಗಲ್ಲ ಅಣ್ಣ, ಏನಿಲ್ಲ 1 ಲಕ್ಷ 1.5 ಲಕ್ಷ 2 ಲಕ್ಷ ಗೇಯ ದನಗಳೇ ಅಷ್ಟಾಗ್ಬಿಟ್ಟಿದೆ ಆ ಥರ. ಅದಕ್ಕಿಂತ ನೋವು ವಿಚಾರ ಅಂದರೆ ನಮ್ಮ ಹಾಸ್ಪಿಟ್ಲು ಸರಿಯಾಗಿ ಟ್ರೀಟ್ಮೆಂಟ್ಗಳು ಸಿಗಲ್ಲ, ಸರಿಯಾಗಿ ಮೆಡಿಸಿನ್ಗಳು ಸಿಗಲ್ಲ. ಅಲ್ಲ, ಏನು ಜಾತ್ರೆ ಎಲ್ಲ ಅಥವಾ ಮನೆ ತವ? ಜಾತ್ರೆ ಮನೆ ಹತ್ರನೂ ಅಷ್ಟೇ ಅಣ್ಣ. ಅಂದರೆ ಊರುಗಳಲ್ಲಿ ಇತ್ತೀಚೆಗೆ ಅಣ್ಣ ನಂದೇ ಒಂದು ಕರು ಹೋಗ್ಬಿಡ್ತು ಅಣ್ಣ. ಆ ಥರ ಕರೆಕ್ಟಾಗಿ ಡಾಕ್ಟರ್ಗಳಿಲ್ಲ, ಮತ್ತು ಇವರಿಲ್ಲ, ಕಾಂಪೌಂಡರ್ಗಳಿಲ್ಲ, ಸ್ಪೆಷಲಿಸ್ಟ್. ಅಲ್ಲ, ಅಟ್ಲೀಸ್ಟು ಕಾಲ್ ಮಾಡಿದ್ರೆ ಯಾರು ಬರಲ್ವಾ? ಅಣ್ಣ ಕಾಲ್ ಮಾಡೋದು ಬರ್ತಾರೆ, ಎಲ್ಲ ಮುಗಿದೋದ್ಮೇಲೆ ಬರ್ತಾರೆ. ಏನಕ್ಕೆ ನೋಡ್ತಾ ಇರ್ಬೋದು, ದಯವಿಟ್ಟು ಯಾರಾದರೂ ನಮ್ಮ ಸರ್ಕಾರಿ ಅಧಿಕಾರಿಗಳು ತುಂಬಾ ಜನ ನೋಡ್ತಿರ್ತೀರ ವೀಡಿಯೋನ, ದಯವಿಟ್ಟು ವೀಡಿಯೋ ನೋಡಿದಾಗ ಇದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಈಗ ಎಲ್ಲ ಕಡೆಗೂ ಆದಷ್ಟು ಡಾಕ್ಟ್ರುಗಳು ಒಂದು ಇನ್ ಟೈಮಲ್ಲಿ ಹೋಗೋ ಥರ ಒಂದು ವ್ಯವಸ್ಥೆ ಮಾಡಿ. ಅವ್ರಿಗೂ ಕೇಸಸ್ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ, ಎಲ್ಲ ಕಡೆ ಕೇಸ್ ಅಟೆಂಡ್ ಮಾಡ್ತಿರ್ತಾರೆ. ಬಟ್ ಸೀರಿಯಸ್ ಕೇಸ್ ಅಂದಾಗ ಸ್ವಲ್ಪ ಆದಷ್ಟು ಕಾಳಜಿ ತಗೊಂಡು ಜಾಸ್ತಿಯಾಗಿ ಇದು ಮಾಡಬೇಕು. ಸರ್ಕಾರ ಹೆಂಗೆ ಅಂದರೆ ಕರೆಕ್ಟಾಗಿ ಸೌಲಭ್ಯಗಳು ಒದಗಿಸ್ತಾ ಇಲ್ಲ, ಮೆಡಿಸಿನ್ಗಳು ಬರ್ತಾ ಇಲ್ಲ ಅಣ್ಣ. ಒಂದು ಆಯಿಂಟ್ಮೆಂಟು, ಒಂದು ಬೇವಿನ ಎಣ್ಣೆ ಕೇಳಿದ್ರೆ ಇಲ್ಲ ಅಂತಾರಣ್ಣ. ಆ ಥರ ಆಯಿಂಟ್ಮೆಂಟ್ ಕೇಳಿದ್ರು ಇಲ್ಲ ಅಂತಾರೆ, ಬೇವಿನ ಎಣ್ಣೆ ಕೇಳಿದ್ರು ಇಲ್ಲ ಅಂತಾರೆ, ಮೆಡಿಸಿನ್ ಕೇಳಿದ್ರು ಹೊರಗಡೆ ಬರೀತಾರೆ. ಓಕೆ, ಅಂದರೆ ಹಾಸ್ಪಿಟ್ಲಿಂದ ಯಾವುದೇ ಒಂದು ಮೆಡಿಸಿನ್ ಸಪ್ಲೈ ಮಾಡ್ತಿಲ್ಲ, ಮೆಡಿಸಿನ್ ಸಪ್ಲೈ ಮಾಡ್ತಾ ಇಲ್ಲ, ಯಾವುದೇ ಥರ ಸೌಲಭ್ಯಗಳು ಬರ್ತಾ ಇಲ್ಲ ಅಣ್ಣ. ರೈತರಿಗೆ ಭಾಳ ತುಂಬ ಇದಾಗ್ತಾ ಇದೆ ಅಣ್ಣ. ಎಲ್ಲ ಹೊರಗಡೆಯಿಂದನೇ, ನಾನೇ 35,000 ಖರ್ಚು ಮಾಡಿ ನನ್ನ ಕರುಗಳು ವಾಸಿ ಮಾಡಿದ್ದೀನಿ. ಎಲ್ಲ ಹೊರಗಡೆಯಿಂದನೇ ಮೆಡಿಸನ್ ತಂದು ಎಲ್ಲ ಮಾಡಿ ಹಂಗೂ ಒಂದು ಕರುನ ಉಳಿಸ್ಕೊಳಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಅದಕ್ಕೆ ಹೇಳೋದು, ಮನೇಲಿ ಇನ್ನೂ ಒಂದು ಕರು ಇದೆ ಅಣ್ಣ, ಮೈಯೆಲ್ಲ ಗಂಟು ರೋಗ ಆಗಿ ಸುಮ್ಮನೆ ಇಲ್ಲಿ ತರೋದು ಬೇಡ ಅಂತ ಮನೇಲೇ ನೋಡ್ತಾ ಇರ್ಬೋದು. ನೋಡಿ ಅವರು ನೋವನ್ನ ಹೇಗೆ ಹೇಳ್ಕೊತಾರೆ. ನಾವು ಮೂಲ ರೈತರ ಹತ್ರ ಹೋದಾಗ ನೋಡಿ ಹಿಂಗೆ ಸಿಗ್ತವೆ ಎಲ್ಲ ವಿಚಾರ. ಅಲ್ಲಿ ಪೆಂಡಲ್ ಹಾಕ್ಬಿಟ್ಟು ಲೈಟಿಂಗ್ ಹಾಕ್ಕೊಂಡ್ರ ಹತ್ರ ಹೋದರೆ ಒಳ್ಳೆ ಊಟ ಸಿಗ್ತದೆ, ಊಟ ಮಾಡ್ಕೋಬೇಕು, ಶಿಸ್ತಾಗಿ ವೀಡಿಯೋ ಮಾಡ್ಕೋಬೇಕು, ಬದಿರಬೇಕು. ದಯವಿಟ್ಟು ಈ ನೋವನ್ನು, ರೈತರ ನೋವನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅಧಿಕಾರಿಗಳ ವರ್ಗ ಇರ್ತೀರ, ದಯವಿಟ್ಟು ಆದಷ್ಟು ನಮ್ಮ ಒಂದು ರಿಕ್ವೆಸ್ಟು, ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡಿಕೊಡಿ. ಅದರ್ ಕಂಟ್ರಿಲಿ ನೋಡಿದ್ರೆ ಅಣ್ಣ, ಬರೀ ಒಂದು ಬೋನ್ ಫ್ರ್ಯಾಕ್ಚರ್ ಆದರೆ ಒಂದು ಮಿಷಿನ್ ತಂದು ಇಟ್ಬಿಟ್ಟು ಏನಾಗಿದೆ ಅಂತ ಸ್ಪಾಟಲ್ಲಿ ರೆಡಿ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ 10 ವರ್ಷ ಮುಂದಕ್ಕೆ ಹೋದ್ರು ನಮ್ಮ ಇಂಡಿಯಾದಲ್ಲಿ ಯಾವ ಸರ್ಕಾರನೂ ಮುಂದೆ ಬಂದು ಮಾಡಲ್ಲ, ರೈತರು ಬೇಕಾದಂಥ ಸೌಲಭ್ಯ ತರಲ್ಲ ಅಣ್ಣ. ಓಕೆ, ಈ ಅದರ್ ಕಂಟ್ರಿಲಿ ನಾನು ವೀಡಿಯೋಗಳನ್ನಲ್ಲಿ ನೋಡಿದ್ದೀನಿ ಅಣ್ಣ, ಯೂಟ್ಯೂಬಲ್ಲಿ ಮತ್ತು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಒಂದು ಹಿಂಗೆ ಆರ್ಸ್ಗೆ ಫ್ರಂಟ್ ಕಾಲು ಬ್ರೇಕ್ ಆಗಿರುತ್ತೆ, ಏನೋ ಒಂದು ಮಿಷಿನ್ ತಂದು ಹಿಂಗೆ ಇಡ್ತಾರೆ, 2 ನಿಮಿಷಕ್ಕೆಲ್ಲ ರೆಡಿ ಮಾಡಿಬಿಡ್ತಾರೆ ಆ ಥರ. ಅಂದರೆ ನಮ್ಮಲ್ಲಿ ಮಿಷಿನು 2 ಸೆಕೆಂಡಿಗೆ ಸ್ಕ್ಯಾನ್ ಮಾಡಿ ಎಕ್ಸ್ರೇ ರಿಪೋರ್ಟ್ ಕೊಡುತ್ತೆ, ಡಾಕ್ಟ್ರು ಬಂದು ಬ್ಯಾಂಡೇಜ್ ಮಾಡಿ ಸರಿ ಮಾಡ್ತಾರೆ.
ಆ ಥರ ಅಂದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಸಿಗೋಂಥ ಸೌಲಭ್ಯಗಳು ನಮ್ಮ ಕಂಟ್ರಿಲಿ ಇಲ್ಲ. ಅಲ್ಲ ನಮ್ಮಲ್ಲಿ ಕಂಟ್ರಿಲಿ ಸೌಲಭ್ಯ ಇದೆ, ನಮ್ಮ ಇಂಡಿಯಾದಲ್ಲಿ ಸೌಲಭ್ಯ ಇಲ್ಲ ಅಂತೇನಿಲ್ಲ. ಈ ನಂತರ ಒಸಿ ತೋಡ್ಕೊಂಡು ತಿನ್ನಂಥವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ರಾಜಕಾರಣಿಗಳು. ನಮ್ಮ ಸರ್ಕಾರಗಳೇ ಸರಿ ಇಲ್ಲ. ಇಲ್ಲ, ಸರ್ಕಾರ ಕರೆಕ್ಟಾಗಿದೆ. ಸರ್ಕಾರದಲ್ಲಿರ್ತಕ್ಕಂಥ ಸರಿ ಇಲ್ಲ. ಅಧಿಕಾರಿಗಳು ಮತ್ತು ಈ ರಾಜಕಾರಣಿಗಳಿದಾರಲ್ಲ ನಂತರದವರು ತೋಡ್ಕೊಂಡು ತಿನ್ನೋದನ್ನು ನಿಲ್ಲಿಸ್ಬಿಟ್ರೆ ನಮ್ಮ ಜನನ ಉದ್ಧಾರ ಮಾಡ್ಬೋದು. ಇನ್ನೊಂದು ಅನುಭವ ಅಣ್ಣ, ನಾನೇ ಇಲ್ಲಿ ನಮ್ಮಮ್ಮ ಅಧ್ಯಕ್ಷರಾಗಿದ್ದರು. ನಾನು ನರೇಗಾದಲ್ಲಿ ಒಂದು 15 ಲಕ್ಷ ರೂಪಾಯಿ ಕೆಲಸ ಮಾಡಿದೆ ಅಣ್ಣ. ನಾನು ನನ್ನ ದುಡ್ಡನ್ನ ತರೋಕ್ಕೆ ನಾನು 1 ಲಕ್ಷ ಲಂಚ ಕೊಟ್ಟಿದ್ದೀನಿ. ಈ ಥರ ನಾವೇ ಲಂಚ ಕೊಟ್ಟು ನಮ್ಮ ದುಡ್ಡು ತರಕ್ಕೆ ಇದು ಮಾಡಿದ್ರೆ ಹೆಂಗೆ ಮುಂದೆ ಬರುತ್ತೆ ನೀವೇ ನೋಡ್ರಿ. ಒಂದು ಸೈನಿಂದ ಹಿಡಿದು ಲಾಸ್ಟ್ GPS ಮಾಡೋ ಫೋಟೋ ಗಂಟನೂ ದುಡ್ಡು ಕೊಟ್ಟರು ಮಾತ್ರ ಆಗೋದಿಲ್ಲ ನೋಡ್ರಿ. ಇದೇ ಹೇಳೋದು, ರೈತನ ನೋವು ಅಂತ ಸುಮ್ಮನೆ ದೇಶದ ಬೆನ್ನೆಲುಬು ರೈತ ಅಂತ ಸುಮ್ಮನೆ ಬುಲ್ಡೆ ಬಿಟ್ಕೊಂತಾರೆ ಕಾಳ್ನನ್ ಮಕ್ಕಳು ರಾಜಕಾರಣಿಗಳು ನಿಂತ್ಕೊಂಡು ಆ ರೈತನಿಗಾಗೋ ನೋವನ್ನ ಸರಿಪಡಿಸೋಕ್ಕಾಗ್ತಿಲ್ಲ. ನಾನು ಮಾಡಿದ್ದ ನನ್ನ ದುಡ್ಡು ತಗೊಳಕ್ಕೆ ನಾನು ಲಂಚ ಕೊಡ್ಬೇಕು, ಇದು ನಮ್ಮ ದೇಶ. ಬಾಸ್ ಏನೂ ಮಾಡೋಕ್ಕಾಗಲ್ಲ. ಆ ಥರ ನಡ್ಕಪ್ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಯೂತ್ ಸರ್ಕಲ್ ಬುದ್ಧಿ ಉಪಯೋಗಿಸಿ ಓಟ್ ಹಾಕಿದ್ರೆ ಎಲ್ಲ ಕರೆಕ್ಟಾಗಿರುತ್ತಪ್ಪ. ಓಕೆ, ಏನಾದರೂ ನಮ್ಮ ರೈತರಿಗೆ ಎರಡು ಒಳ್ಳೆ ಮಾತು ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಪ್ಪ? ನಾನು ನೋಡಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನೀವು ಹಳ್ಳಿಕಾರ್ಗಳು ಉಳಿಸಿ, ಹಳ್ಳಿಕಾರ್ ಬೆಳೆಸಿ, ಮತ್ತು ಕಡಿಮೆ ರೇಟಿಗೆ ದನ ಕೊಡಿ. ಯಾರು ಬಂದಾಗ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳಿ ಜನಗಳನ್ನ ಹೊರಗಡೆ ಕಳಿಸ್ಬಾರ್ದು. ನೋಡ್ತಾ ಇರ್ಬೋದು ಎಷ್ಟು ನೋವಿದೆ ಅಂತಂದರೆ, ಸುಮ್ಮನೆ ಹೇಳ್ತಾರೆ ಜನ. ಆ ನೋವನ್ನು ಈ ಥರ ಅರ್ಥ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ನೋಡಿಲಿ ನಮ್ಮ ರೈತರು ನೋಡಿ ಇಲ್ಲಿ ಕೂತವ್ರಲ್ಲ, ಇವರೇನೆ ಅವ್ರ ತಂದೆ, ಸರಿನಾ? ನೋಡಿ ಏನು ತಲೆನೇ ಕೆಡ್ಸ್ಕೊಳಂಗೇನಿಲ್ಲ ಪಾಪ, ಗಡ್ಡೆ ಕೆರ್ಕೋತವ್ರೆ ನಮ್ಮ ಸವಾಸ ಮಾಡಿ. ನೋಡಿರಿ ಹಿಂಗೇನೇನೆ ಏನಪ್ಪ ನೀವೆಲ್ಲ ಬರ್ತೀರಾ, ಯೂಟ್ಯೂಬ್ ಮಾಡ್ತೀರಾ, 2 ಲಕ್ಷ ರೂಪಾಯಿ ದನ ತೊಗೊಳಕ್ಕೆ 12 ಲಕ್ಷ ಹಾಕ್ತೀರಾ, ನಾವು ಎಲ್ಲಿಂದ ತರೋಣ? ಇರೋದು ಒಂದಿಷ್ಟಾಗಲ್ಲ ಜಮೀನು, ಅದನ್ನೂ ಮಾರ್ಕೋಬೇಕು ಅಂತ ಹೇಳ್ತಾರೆ ಅವರು, ಅಲ್ವಣ್ಣ? ಕರೆಕ್ಟ್ ತಾನೇ? ಅದು ಜಮೀನು ಬೇರೆ ರೇಟ್ ಇಲ್ಲ, ಯಾವುದೋ ಮೂಲೆಲ್ಲದೆ ಮೇನ್ ರೋಡಲ್ಲಿದ್ದೀರಾ ಆಗೋದು. ನೋಡಿ ಹಿಂಗೆ ನಮ್ಮ ರೈತರಿಗೆ ಪಾಡು. ಓಕೆ, ಥ್ಯಾಂಕ್ ಯು.